ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ನೌಕರರು ಈಗ ಸಿಎಂ ಡಿಕೆ ಶಿವಕುಮಾರ್ ಮುಂದೆ ಒಂದು ದೊಡ್ಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನೇ ಮತ್ತೆ ಜಾರಿಗೆ ತರಬೇಕು ಅಂತ. ಸಿಎಂ ಡಿಕೆ ಶಿವಕುಮಾರ್ಗೆ ಸರ್ಕಾರಿ ನೌಕರರು ಇಟ್ಟಿರುವಂತಹ ಬೇಡಿಕೆ ಏನು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಗ್ಯಾರಂಟಿ ಯೋಜನೆಯನ್ನ ವಾಪಸ್ ಪಡೀರಿ, ಇದರಿಂದ ನಮ್ಗೇನು ಪ್ರಯೋಜನ ಆಗ್ತಾ ಇಲ್ಲ, ನಮ್ಗೆ ಗ್ಯಾರಂಟಿ ಬೇಡವೇ ಬೇಡ ಅಂತ ಸರ್ಕಾರಿ ನೌಕರರು ಹೇಳ್ತಾ ಇದ್ದಾರೆ. ಕೇಂದ್ರ ಮಾದರಿ ವೇತನ ಗ್ಯಾರಂಟಿಗೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಓಪಿಎಸ್ ಮತ್ತು ಕೇಂದ್ರ ಮಾದರಿ ವೇತನವನ್ನ ಕೊಡಬೇಕು ಅಂತ ಹೇಳ್ತಾ ಇರೋದು. ಇನ್ನು ದೇಶದ ಬಹುತೇಕ ರಾಜ್ಯಗಳ ಮಾದರಿಯಲ್ಲಿ ನಮಗೆ ಓಪಿಎಸ್ ಜಾರಿಯಾಗಬೇಕು. ಸಿಎಂ ಮುಂದೆ ಪ್ರಮುಖ ಬೇಡಿಕೆಯನ್ನ ಇಟ್ಟಿದ್ದಾರೆ ಸರ್ಕಾರಿ ನೌಕರರ ಸಂಘ. ಈ ಬೇಡಿಕೆ ಈಡೇರಿಸಿದ್ರೆ ಸಿಎಂ 5 ಲಕ್ಷ ಸರ್ಕಾರಿ ನೌಕರರ ಸನ್ಮಾನವನ್ನ ಸ್ವೀಕರಿಸಬಹುದು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಓಪಿಎಸ್ ಅನ್ನ ಜಾರಿ ಮಾಡಬೇಕು ಅಂತ ಷಡಾಕ್ಷರಿ ಹೇಳ್ತಿರೋದು. ನಿಜವಾಗ್ಲೂ ಹೇಳ್ತೇವೆ, ನಮ್ಗೆ ಯಾವುದೇ ಗ್ಯಾರಂಟಿಗಳ ಅವಶ್ಯಕತೆ ಇಲ್ಲ. ಸಾಹೇಬ್ರು ಹೇಳ್ತಾ ಇದ್ರು ನೌಕರರು ಗ್ಯಾರಂಟಿಗಳನ್ನು ತಗೊಂಡಿದ್ದೀರಾ ಅಂತೇಳಿ. ನಮಗೆ ಈಗಲೂ ಹೇಳ್ತೇವೆ, ಸರ್ ನಿಮ್ಮೆಲ್ಲ ಗ್ಯಾರಂಟಿಗಳು ನೀವು ವಾಪಸ್ ತಗೊಳ್ಳಿ, ನೌಕರದು ಈ 2 ಗ್ಯಾರಂಟಿಗಳನ್ನು ನಮಗೆ ಮಾತ್ರ ಕೊಡಿ ಅನ್ನುವಂಥ ತೀರ್ಮಾನವನ್ನು ನಾವು ನಿಮ್ಗೆ ಹೇಳಲಿಕ್ಕೆ ನಾವು ಬಯಸ್ತೇವೆ. ಇನ್ನು 2 ವರ್ಷಗಳ ಅವಧಿ ಇದೆ. ಆ 2 ವರ್ಷಗಳ ಅವಧಿಯಲ್ಲಿ ಈ 2 ಕೆಲಸಗಳನ್ನು ತಾವು ಮಾಡೋದ್ರ ಮೂಲಕವಾಗಿ ಈ ರಾಜ್ಯದ ಪ್ರತಿಯೊಬ್ಬ ನೌಕರನ ಮನಸ್ಸಿನಲ್ಲಿ ಉಳಿಯುವಂಥ ರೀತಿಯಲ್ಲಿ ತಾವಾಗಬೇಕು. ಆ ದಿನಗಳನ್ನು ನಾವೆಲ್ಲರೂ ಕೂಡ ತುಂಬ ಹತ್ತಿರದಿಂದ ನೋಡಬೇಕು ಅನ್ನುವಂಥ ಕನಸನ್ನು ನಾವು ಹೊತ್ತಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ನಿಜವಾಗ್ಲೂ ಹೇಳ್ತೇವೆ, ನಮ್ಗೆ ಯಾವುದೇ ಗ್ಯಾರಂಟಿಗಳ ಅವಶ್ಯಕತೆ ಇಲ್ಲ. ಇವಾಗ ನಮಗೆ ಓಪಿಎಸ್ ಅನ್ನ ಜಾರಿ ಮಾಡಬೇಕು, ಎನ್ಪಿಎಸ್ ಬೇಡ ಅಂತ ಸರ್ಕಾರಿ ನೌಕರರು ಹೇಳ್ತಾ ಇರೋದು. ಇದಕ್ಕೆ ಪ್ರಮುಖ ಕಾರಣ ಏನ್ ಗೊತ್ತಾ? ಫಸ್ಟ್ ಆಫ್ ಆಲ್ ಎನ್ಪಿಎಸ್ ಮತ್ತು ಓಪಿಎಸ್ಗೆ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಸರ್ಕಾರಿ ನೌಕರರಿಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಈಗ ಅಭಯವನ್ನ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರಿ ನೌಕರರ ಸಮಾವೇಶ ನಡೆದಿತ್ತು. ಆ ಸಮಾವೇಶದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಅಭಯವನ್ನ ಕೊಟ್ಟಿದ್ದಾರೆ. ದೊಡ್ಡ ಬೇಡಿಕೆಯನ್ನೇ ಮುಂದಿಟ್ಟಿದ್ದೀರಾ, ಸಂಪುಟದಲ್ಲಿ ಚರ್ಚೆ ಮಾಡ್ತೀನಿ, ನಿಮ್ಮೊಂದಿಗೆ ಮಾತಾಡ್ತೀನಿ, ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶುಭಕಾಲ ಎಲ್ಲದಕ್ಕೂ ಕೂಡ ಶುಭಕಾಲ ಶುಭಗಳಿಗೆ ಬರಬೇಕು ಅಂತ ಹಿಂದೆ ಹೇಳಿದ್ದೀನಿ. ಶಾಂತಿಯಿಂದ ಇದ್ದರೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಎಲ್ಲದಕ್ಕೂ ಕೂಡ ಶುಭಕಾಲ ಶುಭಗಳಿಗೆ ಬರಬೇಕು ಅಂತ ಹಿಂದೆ ಹೇಳಿದ್ದೀನಿ. ಶಾಂತಿಯಿಂದ ಇದ್ದರೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಎಲ್ಲದಕ್ಕೂ ಕೂಡ ಶುಭಕಾಲ ಶುಭಗಳಿಗೆ ಬರಬೇಕು ಅಂತ ಹಿಂದೆ ಹೇಳಿದ್ದೀನಿ. ಶಾಂತಿಯಿಂದ ಇದ್ದರೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಎಲ್ಲದಕ್ಕೂ ಕೂಡ ಶುಭಕಾಲ ಶುಭಗಳಿಗೆ ಬರಬೇಕು ಅಂತ ಹಿಂದೆ ಹೇಳಿದ್ದೀನಿ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಏನೆಲ್ಲ ಬೇಡಿಕೆಗಳನ್ನ ಸಿಎಂ ಮುಂದೆ ಇಟ್ಟು ಅದಕ್ಕೆ ಸಿಎಂ ಏನ್ ಹೇಳಿದ್ರು? ನಯನ, ಇವತ್ತು ಸರ್ಕಾರಿ ನೌಕರರ ಸಂಘದಿಂದ ಸಿಎಂ ಮತ್ತೆ ಡಿಸಿಎಂ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಸಹಜವಾಗಿ ಇಂತಹ ಅಭಿನಂದನಾ ಸಮಾರಂಭಗಳು ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡುವಂತ ನಿಟ್ಟಿನಲ್ಲೇ ಈ ಒಂದು ಸಮಾವೇಶಗಳು ಅಥವಾ ಅಭಿನಂದನಾ ಸಮಾರಂಭಗಳು ನಡೀತಾ ಇರುವಂತದ್ದು. ಸಹಜವಾಗಿ ಇವತ್ತು ಕೂಡ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಅವರು ದೊಡ್ಡ ಮಟ್ಟದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದು ಕೇವಲ ಈಗಿನ ಬೇಡಿಕೆ ಅಲ್ಲ, ಅನೇಕ ವರ್ಷಗಳಿಂದ ಈ ಬೇಡಿಕೆ ಇದೆ. ಪ್ರಮುಖವಾಗಿ ಎನ್ಪಿಎಸ್ ಇಂದ ಓಪಿಎಸ್ಗೆ ಮಾಡಬೇಕು ಅಂದ್ರೆ ಹೊಸ ಪೆನ್ಷನ್ ಸಿಸ್ಟಮ್ ನಿಂದ ಹಳೆ ಪೆನ್ಷನ್ ಸಿಸ್ಟಮ್ಗೆ ಕೊಡಬೇಕು ಅನ್ನುವಂಥದ್ದು ಅನೇಕ ವರ್ಷಗಳ ಬೇಡಿಕೆ. ಸುಮಾರು 2.5 ಲಕ್ಷದಷ್ಟು ಸರ್ಕಾರಿ ನೌಕರರು ಎನ್ಪಿಎಸ್ ನಲ್ಲಿದ್ದಾರೆ. ಅವರು ರಿಟೈರ್ಡ್ ಆದ್ಮೇಲೆ ಯಾವುದೇ ಸೌಲಭ್ಯಗಳು ಹೆಚ್ಚಾಗಿ ಸಿಗ್ತಿಲ್ಲ. ಹಾಗಾಗಿ ಅನೇಕ ವರ್ಷಗಳ ಬೇಡಿಕೆ ಇರುವಂತದ್ದು ಓಪಿಎಸ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಎರಡನೇ ಬೇಡಿಕೆ, ಕೇಂದ್ರ ಮಾದರಿಯಲ್ಲಿ ವೇತನ ಆಯೋಗ ಇದೆ, ರಾಜ್ಯದಲ್ಲೂ ಕೂಡ ಅದೇ ರೀತಿಯಾಗಿ ಜಾರಿ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಸರ್ಕಾರಿ ನೌಕರರು ಸಿಎಂ ಮುಂದೆ ಇಟ್ಟಿರುವಂತದ್ದು. ಕಾಂಗ್ರೆಸ್ ಸರ್ಕಾರ 2023 ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲೂ
ಕೂಡ ಸ್ಪಷ್ಟವಾಗಿ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದ್ರೆ NPS ಇಂದ OPS ಮಾಡ್ತೀವಿ ಅನ್ನುವಂಥದ್ದು. ಅದೇ ಬೇಡಿಕೆನ ಇವತ್ತು ನೌಕರರು ಕೂಡ ಸಿಎಂ ಅವರ ಮುಂದೆ ಇಟ್ಟಿರುವಂತದ್ದು. ಸಿಎಂ ಅವರು ಎಲ್ಲೂ ಕೂಡ ದೊಡ್ಡ ಮಟ್ಟದ ಭರವಸೆ ಮಾಡೇ ಮಾಡ್ತೀವಿ ಅನ್ನುವಂತ ತಕ್ಷಣಕ್ಕೆ ಭರವಸೆನ ಕೊಟ್ಟಿಲ್ಲ. ಆದ್ರೆ ಸರ್ಕಾರದ ಮೇಲೆ ನಂಬಿಕೆ ಇಡಿ, ನಾವು ಈಗ ಅಧಿಕಾರಕ್ಕೆ ಬಂದಿದ್ದೇವೆ, ನಿಮ್ಮ ಮನಸ್ಸನ್ನ ಅಥವಾ ನಿಮ್ಮ ಹೃದಯವನ್ನ ಗೆಲ್ಲುವ ಕೆಲಸವನ್ನ ಮಾಡ್ತೀನಿ ಅನ್ನುವಂತ ಭರವಸೆನ ಕೊಟ್ಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರು ಇದ್ದಂತ ಸಂದರ್ಭದಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಿದ್ರು. ಆ ಸಮಿತಿ ವರದಿ ಕೊಟ್ಟ ಬಳಿಕ ಅದನ್ನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ನಿಮಗೆ ಅನುಕೂಲವಾಗುವಂತ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಭರವಸೆ ಮಾತುಗಳನ್ನ ಸಿಎಂ ಅವರು ಆಡಿರುವಂತದ್ದು. ಮುಂದೆ ಸಿಎಂ ಅವರು ಯಾವ ರೀತಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಈ ಒಂದು OPS ಬಂದ್ರೆ ಸಾವಿರಾರು ಕೋಟಿ ಸರ್ಕಾರಕ್ಕೆ ಹೊರೆ ಬೀಳುತ್ತೆ. ಹಾಗಾಗಿ ಎಲ್ಲ ಆರ್ಥಿಕ ಪರಿಸ್ಥಿತಿಗಳನ್ನ ನೋಡ್ಕೊಂಡು ಇದನ್ನ ಅನುಷ್ಠಾನ ಮಾಡಬೇಕಾಗುತ್ತೆ. ಯಾವಾಗ ಯಾವ ರೀತಿ ಇದನ್ನ ಅನುಷ್ಠಾನ ಸಿಎಂ ಅವರು ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ನಯನ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅತಿ ಬುದ್ಧಿವಂತರವರು. ನನಗೊಂದು ಸಣ್ಣ ಮಿಠಾಯಿ ಕೊಟ್ಬಿಟ್ಟು ಒಂದು ಸಕ್ಕರೆ ಚೀಲನೇ ಕೇಳ್ಬಿಟ್ಟವ್ರೆ. ಅವರು ದೊಡ್ಡ ದೊಡ್ಡ ಬೇಡಿಕೆನ ನಮ್ಮ ಮುಂದೆ ಇಟ್ಟಿದ್ದಾರೆ. ಇರಲಿ, ಅಲ್ಲಿ ನೋಡಿದ್ರೆ ಒಂದು ಸಣ್ಣ ಮಿಠಾಯಿ ಇಟ್ಟಿದ್ರು, ನನಗೆ ಸಣ್ಣ ಮಿಠಾಯಿ ಇಟ್ಟಿದ್ರು. ಚಿಂತೆ ಮಾಡೋದು ಬೇಡ. ಭಾಳ ಸಂತೋಷದಿಂದ ಅವರು ಹೇಳ್ಕೊಂಡ್ರು, ನಿಮ್ಮ ಗ್ಯಾರಂಟಿ ಬೇಡ ಸ್ವಾಮಿ, ನಾವೆಲ್ಲ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಅಂದರೆ ಒಂದು 2 ಲಕ್ಷ ನೌಕರರಿಗೆ ಎಷ್ಟು ಜನಕ್ಕೆ ಅದು ಉಪಯೋಗ ಬರ್ತದೋ ನನಗೆ ಗ್ಯಾರಂಟಿ ಗೊತ್ತಿಲ್ಲ. ಆದರೆ ಅಷ್ಟು ದೊಡ್ಡ ಹೃದಯ ಶ್ರೀಮಂತಿಕೆಯನ್ನು ನಿಮ್ಮೆಲ್ಲರ ಪರವಾಗಿ ಷಡಾಕ್ಷರರು ತೋರಿಸಿದ್ದಾರಲ್ಲ, ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದಿಸ್ತೇನೆ. ಖಂಡಿತ ನಿಮ್ಮ ಏನು ಬೇಡಿಕೆಯನ್ನು ನನ್ನ ಮುಂದೆ ಇಟ್ಟಿದ್ದೀರಿ, ನನ್ನ ಹಾಗೂ ಪರಮೇಶ್ವರರ ಮುಂದೆ ವಿಚಾರವನ್ನು ಮಂಡಿಸಿದ್ದೀರಿ. ಏನು ನಮ್ಮ ಸಮಿತಿ ವರದಿ ಬಂದ ತಕ್ಷಣ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ, ನಿಮ್ಮನ್ನು ಕರೆಸಿ ನಿಮ್ಮಂತೂ ಚರ್ಚೆ ಮಾಡಿ, ನಮ್ಮ ಕೈಯಲ್ಲಿ ನಾವು ಯಾವತ್ತೂ ಕೂಡ ಬಸವಣ್ಣನ ನಾಡಿನಲ್ಲಿ ಸೇವೆ ಮಾಡ್ತಾ ಇರೋರು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಟ್ಟಿರೋರು. ಇವತ್ತು ಯಾವ್ದಾದ್ರು ಸರ್ಕಾರ ಇಲ್ಲಿವರೆಗೂ ಯಾವ್ದಾದ್ರು ನುಡಿದಂತೆ ನಡೆದಿದೆ ಅನ್ನೋದಾದ್ರೆ ಇದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ ಅನ್ನೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಅವಕ್ಕೆ ನಾನು ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ